ಬಸನಗೌಡ ಪಾಟೀಲ್ ಯತ್ನಾಳ್. ನೋ ಡೌಟ್ ಹಿಂದೂಪರ ಕಾರ್ಯಕರ್ತರು ಅಥವಾ ಆ ಸಿದ್ಧಾಂತವನ್ನು ತುಂಬ ಬಯಸುವಂಥವರು, ಗಟ್ಟಿಯಾಗಿ ಪ್ರತಿಪಾದನೆ ಮಾಡುವಂತಹ ಮತ್ತು ಕೂಗಿ ಕೂಗಿ ಹೇಳುವಂತಹ ಹೆಸರು ಬಸನಗೌಡ ಪಾಟೀಲ್ ಯತ್ನಾಳ್. ಸೈದ್ಧಾಂತಿಕವಾಗಿ ಯತ್ನಾಳ್ರನ್ನು ಖಂಡಿಸುವವರು, ಟೀಕಿಸುವಂಥವರು ಜಾಸ್ತಿ ಜನ ಇದ್ದಾರೆ. ಮಾತಿನ ಓಗದಲ್ಲಿ, ವೇಗದಲ್ಲಿ ಯತ್ನಾಳ್ರು ಕೂಡ ಒಂದಷ್ಟು ವಿವಾದಗಳನ್ನು ಮಾಡ್ಕೋತಾರೆ, ನೋ ಡೌಟ್. ಆದರೆ ಆ ಕ್ಷಣಕ್ಕೆ ತಿದ್ದಿಕೊಳ್ಳುವಂತಹ ಪ್ರಯತ್ನಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ರ ಇತ್ತೀಚಿನ ಒಂದು ಹೇಳಿಕೆ, 2028ಕ್ಕೆ ನಾವು 110, 103, 114 ತಗೊಳ್ಳೋದಿಲ್ಲ, 150 ಸ್ಥಾನಗಳನ್ನು ಗೆದ್ದು ತೋರಿಸ್ತೀವಿ ಅನ್ನೋ ಹೇಳಿಕೆಯನ್ನು ಶಿವಮೊಗ್ಗದಲ್ಲಿ ಕೊಟ್ಟಿದ್ರು. ಎಲ್ಲಿ? ಶಿವಮೊಗ್ಗದಲ್ಲಿ. ಯಾಕೆ ಅಲ್ಲಿ ಕೊಟ್ಟರು? ಅವರ ಜೊತೆಯಲ್ಲಿ ಟೀಮ್ ಇದೆ ಬಿಜೆಪಿಲಿ. GM ಸಿದ್ದೇಶ್ವರ್ ಇರಬಹುದು, ರಮೇಶ್ ಜಾರಕಿಹೊಳಿ ಅವರು ಇರಬಹುದು, ಕುಮಾರ್ ಬಂಗಾರಪ್ಪ ಇರಬಹುದು, ಪ್ರತಾಪ್ ಸಿಂಹ ಇರಬಹುದು. ಇವರೆಲ್ಲ ಇತ್ತೀಚೆಗೆ ದೆಹಲಿಗೆ ಹೋದಾಗ ಗಟ್ಟಿಯಾಗಿ ನಿಂತ್ಕೊಂಡು ಹೈಕಮಾಂಡ್ ಮುಂದೆ ಕೇಳಿದ ಒಂದೇ ಒಂದು ಬೇಡಿಕೆ, ಯತ್ನಾಳ್ರನ್ನ ಪಕ್ಷಕ್ಕೆ ಆದಷ್ಟು ಬೇಗ ವಾಪಸ್ ಕರೆತನ್ನಿ, ಅವರ ಮೇಲಿನ ಉಚ್ಚಾಟನೆಯ ಒಂದು ಆದೇಶವನ್ನು ರದ್ದುಗೊಳಿಸಿ ಅಂತ ಕೋರಿದ್ರು. ಅವರು ಹೈಕಮಾಂಡ್ ಮುಂದೆ ಇಟ್ಟಂಥದ್ದು ಬಂಗಾರದ ಸೂತ್ರ, ಅದು ಆಪರೇಷನ್ ಮಿಷನ್ 150. ಬರೀ ಮಾತಿಂದಲ್ಲ, ಗೆಲ್ಲೋದಕ್ಕೆ ಏನು ಸಾಧ್ಯ ಆಗುತ್ತೆ ಅನ್ನುವಂಥ ಒಂದಷ್ಟು ಪಟ್ಟಿಯನ್ನು ಕೊಟ್ಟು ಬಂದಿದ್ದು. ಏನದು? ಬಂಗಾರದ ಸೂತ್ರ. ನೋಡಿ, ರಾಜ್ಯದಲ್ಲಿ ಬಿಜೆಪಿ 40-30 ಗಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಿಜೆಪಿಗೆ ಬರ್ತಾರೆ. ಆತ ಬಂದ ಮೇಲೆ ಇಡೀ ಕರಾವಳಿ ಬಿಜೆಪಿ ಮಯ ಆಗತ್ತೆ, ಇಡೀ ಮಲೆನಾಡು ಬಿಜೆಪಿಯ ಭದ್ರಕೋಟೆ ಆಗತ್ತೆ. ಯಾರವರು? ಸಾರೆಕೊಪ್ಪ ಬಂಗಾರಪ್ಪ. BS ಯಡಿಯೂರಪ್ಪ ಅವರಿಗೆ ರಾಜಕಾರಣದ, ಅದರಲ್ಲೂ ಬಂಗಾರಪ್ಪ ಪಾಳೆಯದ ಕೊನೆಯ ಹಂತದ ಪಟ್ಟುಗಳನ್ನು ಕಲಿಸಿಕೊಟ್ಟಿದ್ದು 2008ರ, ಅದಕ್ಕೂ ಮುಂಚಿನ 2003ರ ಚುನಾವಣೆ ಏನಾಗಿತ್ತು ಅಲ್ಲಿ? ಸಾರೆಕೊಪ್ಪ ಬಂಗಾರಪ್ಪ ಅವರು ಬಿಜೆಪಿಗೆ ಬಂದಿದ್ದರು. ಅನಂತರದಲ್ಲಿ ಏನಾಯಿತು ನೋಡಿ, 40 ಇದ್ದಂತಹ ಬಿಜೆಪಿ ಅಷ್ಟಂತೆ 79ಕ್ಕೆ ಬಂದು ನಿಲ್ಲುತ್ತೆ, ಆಲ್ಮೋಸ್ಟ್ 80ರ ಗಡಿಗೆ ಬಂದು ನಿಲ್ಲುತ್ತೆ. ಯಾಕೆ? ಹಿಂದುಳಿದ, ಪ್ರಬಲ ಹಿಂದುಳಿದ ಸಮುದಾಯಗಳು ಮತ್ತು ಜಾತ್ಯತೀತ ನಿಲುವು ಬಂಗಾರಪ್ಪ ಅವ್ರದ್ದು. ಒಂದು ಅದಕ್ಕಿಂತಲೂ ಮಿಜಿಲ್ಲ, ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಅನಿಸಿಕೊಂಡಂತಹ ಬಂಗಾರಪ್ಪ ಅವರು ಮತಗಳನ್ನು ಸೆಳೆದ ರೀತಿ ಬೇರೆ ರೀತಿಯಲ್ಲಿತ್ತು. ಇವತ್ತು ಅವರ ಜೊತೆ ಬಂದಂತಹ ಈಡಿಗ ಬಿಲ್ಲವ ಸಮಾಜ ಒಂದು ಹಂತಕ್ಕೆ ಬಿಜೆಪಿ ಜೊತೆಲೇ ಇದೆ. ಕಳೆದ ಚುನಾವಣೆಯಲ್ಲಿ ಮಾತ್ರ ಅವರು ಕಾಂಗ್ರೆಸ್ನ ಜೊತೆಯಲ್ಲಿ ನಿಂತ್ಕೊಂಡಿದ್ರು. ಆದರೆ ಈಗ ಯಾರಿಗೆ ಯಡಿಯೂರಪ್ಪ ಅವರ ಮೂಲ ಬಲವಾಗಿದ್ದು ಶಿವಮೊಗ್ಗದಲ್ಲಿ ಬಂಗಾರಪ್ಪ ಅವರು ಬಿಜೆಪಿಗೆ ಬರೋಕ್ಕಿಂತ ಮುಂಚೆ ಇಡೀ ಶಿವಮೊಗ್ಗ ಬಿಜೆಪಿಯ ಕಮಲಮಯ ಆಗಿದ್ದು ಬಂಗಾರಪ್ಪ ಅವರು ಬಂದ ಮೇಲೆ, ಅದಕ್ಕೂ ಮುಂಚೆ ಆಗಿರಲಿಲ್ಲ. ಹಾಗೆ ಯಡಿಯೂರಪ್ಪ ಅನ್ನುವಂತಹ ಮಾಸ್ ಲೀಡರ್ಗೆ ಬಹುದೊಡ್ಡ ಬಲ ತುಂಬಿದ್ದು ಬಂಗಾರ ಸೂತ್ರ. ಅಂಥದ್ದೇ ಬಂಗಾರ ಸೂತ್ರವನ್ನು ಕೈಗೆತ್ತಿಕೊಂಡ್ರೆ ಯತ್ನಾಳ್ ಅನ್ನುವಂತಹ, ನೋ ಡೌಟ್, ಪಂಚಮಸಾಲಿ ಲಿಂಗಾಯತ ಸಮಾಜದ ಏಕಮೇವ ದ್ವಿತೀಯ ನಾಯಕರಾಗಿ ಅವರು ಹೊರಹೊಮ್ಮುತ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಮದ್ದೂರಿನ ಪ್ರಕರಣ, ತುಮಕೂರಿನ ಪ್ರಕರಣ, ಅವರ ಜೊತೆಯಲ್ಲಿ ಬಂದಂತಹ ಸಾಲು ಸಾಲು ಜನ ಅಭಿಮಾನಿಗಳು. ಒಂದು ಸುನಾಮಿ ಹೇಗಿರುತ್ತೆ ಪ್ರಾದೇಶಿಕ ಮಟ್ಟದಲ್ಲಿ ಒಬ್ಬ ನಾಯಕನಿಗೆ ತೋರಿಸ್ಕೊಟ್ಟಿದ್ದಾರೆ ಇತ್ತೀಚೆಗೆ. ನೋಡಿ, ಪಂಚಮಸಾಲಿ ಲಿಂಗಾಯತ ಸಮಾಜ ಜೊತೆಯಲ್ಲಿ ಹಿಂದುಳಿದ ಸಮಾಜಗಳನ್ನು ಒಟ್ಟುಗೂಡಿಸ್ಕೊಳ್ಳೋದು. ಈಶ್ವರಪ್ಪ ಅವರು ಕುರುಬ ಸಮಾಜ, ಇದೇ ಕುಮಾರ್ ಬಂಗಾರಪ್ಪ ಅವರು ಇವತ್ತು ಯತ್ನಾಳ್ರು ಬೇಕು ಅಂತ ಬಯಸ್ತಿದಾರಲ್ಲ, ಅವರೊಂದಿಗೆ ಈಡಿಗ ಬಿಲ್ಲವ ಸಮಾಜ ನೋ ಡೌಟ್ ಬಿಜೆಪಿ ಜೊತೆಯಲ್ಲಿದೆ. ಈಡಿಗರನ್ನು ಕೂಡ ಒಟ್ಟುಗೂಡಿಸ್ಬಿಟ್ರೆ ಗಟ್ಟಿ ಮತಗಳು. ನೋಡಿ, ಬಿಜೆಪಿ ಅಥವಾ ಕಾಂಗ್ರೆಸ್ ಅಥವಾ JDS ರಾಜ್ಯದಲ್ಲಿ 113ರ ಮ್ಯಾಜಿಕ್ ನಂಬರ್ ದಾಟೋದಕ್ಕೆ ಹಿಂದುಳಿದ ಸಮಾಜಗಳ, ದಲಿತ ಸಮಾಜಗಳ, ಅಲ್ಪಸಂಖ್ಯಾತ ಸಮಾಜದ ಮತಗಳು ಬೇಕು. ಬಿಜೆಪಿ ಅಲ್ಪಸಂಖ್ಯಾತದ ಸಮಾಜದ ಮತಗಳನ್ನು ನೇರವಾಗಿ ಬಯಸೋದಿಲ್ಲ, ಬದಲಾಗಿ ಬೋನಸ್ ಆಗಿ ಎಷ್ಟು ಸಿಕ್ಕರೂ ಸಿಗಲಿ ಅನ್ನೋ ರೀತಿಯಲ್ಲಿ ಬಯಸುತ್ತೆ. ಆದರೆ ಇನ್ನು ಕೆಲವರು ಬಿಜೆಪಿಲಿ ಇದ್ದಾರೆ ನಾಯಕರು, ಅವರು ಒಂದು ಹಂತಕ್ಕೆ ಎಲ್ಲ ಸಮಾಜದ ಮತಗಳನ್ನು ಸೆಳೆಯುವಂತಹ ತಾಕತ್ತನ್ನು ಹೊಂದಿದ್ದಾರೆ. ಒಂದು ವೇಳೆ ಬಂಗಾರದ ಸೂತ್ರವನ್ನೇ ಇಟ್ಕೊಳ್ಳೋದೇ ಆದರೆ ಹೇಗೆ? ಕೇವಲ ಒಂದು ಫೇಸ್, ಬಂಗಾರಪ್ಪ ಅವರ ಒಂದು ಫೋಟೋ ನೋಡಿದ್ರೆ ಮತಗಳು
ಅದು ಅಲ್ಪಸಂಖ್ಯಾತ ಮತಗಳು ಕೂಡ ಈ ಕಡೆ ಧ್ರುವೀಕರಣಗೊಳ್ಳುತ್ತೆ. ಆ ಶಕ್ತಿ ರಾಜ್ಯದಲ್ಲಿ ಕೆಲವು ನಾಯಕರಿಗಿದೆ. ಒಂದು ದೇವರಾಜ ಅರಸು, 2 ಸಾರೆಕೊಪ್ಪ ಬಂಗಾರಪ್ಪ, 3 ಸಿದ್ದರಾಮಯ್ಯ. ಇವತ್ತಿಗೂ ಬಂಗಾರಪ್ಪ ಅವರ ಫೋಟೋ ನೋಡಿದ್ರೆ ಮುಸಲ್ಮಾನ ಸಮಾಜದ ಮತದಾರರು ಬೇರೆ ರೀತಿಯಲ್ಲೇ ಆ ವ್ಯಕ್ತಿಯನ್ನು ನೋಡ್ತಾರೆ. ಈ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡೇ ಅವರು ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಹೇಳಿದ್ದು ನೋಡಿ. ಏನು ಹೇಳಿದ್ರು? ರಾಜ್ಯದಲ್ಲಿ 2028 ನಂತರ ಬದಲಾವಣೆ ಅಲೆ ಬೀಸಲಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ನಗರದ ವಿದ್ಯಾನಗರದಲ್ಲಿ ಕೇಸರಿ ಯುವ ಪಡೆ ವತಿಯಿಂದ ಹಮ್ಮಿಕೊಳ್ಳಲಾದ ಗಣಪತಿ ವಿಸರ್ಜನಾ ಮೆರವಣಿಗೆಯ ವೇಳೆ ಮಾತನಾಡಿದ ಅವರು ಯತ್ನಾಳ್, 2028 ನಂತರ JCB ಆಡಳಿತ ರಾಜ್ಯದಲ್ಲಿ ಬರಲಿದೆ. ಯಾವುದೇ ಓಲೈಕೆ ಸರ್ಕಾರಗಳು ಬರುವುದಿಲ್ಲ. 103, 104 ಬದಲಾಗಿ 150 ಸ್ಥಾನಗಳನ್ನು ಗಳಿಸುವ ಪಕ್ಷವೊಂದು ಅಧಿಕಾರ ಹಿಡಿಯಲಿದೆ. ಅತ್ಯಂತ ಸ್ಪಷ್ಟ. ಯತ್ನಾಳ್ರ ಈ ನಡೆ ಮತ್ತು ನುಡಿ, ಅವರಿಗೆ ಸಿಗ್ತಿರುವಂತಹ ಜನಬೆಂಬಲ, ಮತ್ತು ಅವರು ಪುಲ್ ಮಾಡ್ತಿರುವಂತಹ ಯುವ ಪಡೆ ಜೆನ್ಜಿ, ಅವರೆಲ್ಲವನ್ನ ತುಂಬ ಚೆನ್ನಾಗಿ ಕ್ರೋಢೀಕರಿಸಿದ್ರೆ ಒಬ್ಬ ಸರಿಯಾದ ಚುನಾವಣಾ ವಿಶ್ಲೇಷಕ, ಚುನಾವಣಾ ಚಾಣಕ್ಯ ಜೊತೆಯಲ್ಲಿ ನಿಂತರೆ ಮಿಷನ್ 150 ಅನ್ನುವಂಥದ್ದು ರಾಜ್ಯದಲ್ಲಿ BJPಗೆ, ಯಾಕಂದರೆ ಈ ಹಿಂದೆ ಒಂದಷ್ಟು ಜನ ಬೇಸ್ ಹಾಕ್ಕೊಟ್ಟಿದ್ದಾರೆ, ವರ್ಕೌಟ್ ಆಗುತ್ತೆ, ಮಾಡಬೇಕು. ಜೊತೆಯಲ್ಲಿ JDSನ ಮೈತ್ರಿ ಕೂಡ ಇರುತ್ತೆ ಅನ್ನೋದಾದರೆ ಇನ್ನೂ ಅಚ್ಚುಕಟ್ಟಾಗಿ ಸೋಷಿಯಲ್ ಎಂಜಿನಿಯರಿಂಗ್ ಮಾಡಿದ್ರೆ ಯತ್ನಾಳು ಹೇಳ್ತಿರುವಂತಹ JCB ಆಡಳಿತ ದೂರ ಇಲ್ಲ ಅಂತ ಅನಿಸುತ್ತೆ. ಆದರೆ ಯಾವ ರೀತಿ ಒಟ್ಟುಗೂಡಿಸ್ತಾರೆ, ಯಾವ ರೀತಿ ಎಲ್ಲ ಸಮಾಜಗಳನ್ನು ಅಪ್ಪಿಕೊಂಡು ಎಳೆದುಕೊಂಡು ಹೋಗ್ತಾರೆ, ಅದು ಇಲ್ಲಿ ಮುಖ್ಯ ಆಗತ್ತೆ. ಅರೆ ಯತ್ನಾಳ್ ಅನ್ನುವಂತಹ ಖಚಿತ ಮಾತಿನ ಮಾತುಗಾರನಿಗೆ ಎಲ್ಲೋ ಒಂದು ಕಡೆ ಓಗ ಮತ್ತು ವೇಗ ವಿವಾದಗಳನ್ನು ತಮ್ಮ ಜೊತೆಯಲ್ಲಿ ಕಟ್ಟಿಕೊಂಡು ಹೋಗುವ ರೀತಿಯಲ್ಲಿ ಮಾಡುತ್ತೆ. ಅದೊಂದು ಸೂಕ್ಷ್ಮವನ್ನು ಅವರು ಅನುಸರಿಸಿದ್ರೆ ಯತ್ನಾಳ್ ರಾಜ್ಯದ ಭವಿಷ್ಯದ ಮಾಸ್ ಲೀಡರ್ಗಳಲ್ಲಿ ಒಬ್ಬರು ಖಂಡಿತ ಆಗ್ತಾರೆ. ನೀವೇನಂತೀರಾ? ಕಮೆಂಟ್ ಮಾಡಿ.